ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಅರಸೀಕೆರೆಯಿಂದ ಮಮತಾ ಅಂತ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಿತ್ತು. ಸರಿ, ಮಮತಾ ಅವ್ರ ಏನು ನಕ್ಷತ್ರ? ಅವ್ರದ್ದು ಗಂಗಾಧರ್ ಅಂತ ಹೆಸರು. ಓಕೆ. ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಯಾರು ಇವರು ಗಂಗಾಧರ? ಮಗ ಮಗ. ಗಂಗಾಧರ ಮೇಲೆ ನಿಮ್ಮ ಹೆಸರೇನಮ್ಮ? ಮಮತಾ. ಮಮತಾರ ಒಂದು ಒಳ್ಳೆ ಹಾಡು ಹೇಳಿ ನೋಡೋಣ. ನಿಮ್ಮ ಮಗನಿಗೆ ಮದುವೆ ಯಾವಾಗ ಆಗುತ್ತೆ? ಇವಾಗ ಎಷ್ಟು ವರ್ಷ ಏನು ಕೆಲಸ ಮಾಡ್ತಾವ್ರೆ? ಅವರು ಮನೆ ಹತ್ರ ದಿನಸಿ ಅಂಗಡಿ ಹಾಕೊಟ್ಟಿದೀವಿ. ಓಕೆ. ಇವಾಗ ಎಷ್ಟು ವರ್ಷ? 26 ವರ್ಷ. ಓಕೆ. ಒಂದು ಒಳ್ಳೆ ಹಾಡು ಹೇಳಿ ಮಮತಾ ಅವರೇ. ಹಾಡು ಹೇಳಕ್ ಬರಲ್ಲ ಸರ್. ಏನು ಮದುವೆ 5 ವರ್ಷ ಆಗಲ್ಲ ಅಂತ ಮುಂದಿನ ವರ್ಷ ಫೋನ್ ಮಾಡಿ, ಹಂಗಾರೆ ಒಳ್ಳೇದಾಗಲಿ. ಓಕೆ ಮಮತಾ, ಮುಂದಿನ ವರ್ಷ ಫೋನ್ ಮಾಡಿ. ಈ ವರ್ಷ ಆಗಲ್ಲ ಅಂತ ಹೇಳುತ್ತೆ, ಮುಂದಿನ ವರ್ಷ ನೀವು ಕರೆ ಮಾಡಿ, ಇಲ್ಲ ಮುಂದಿನ ಭಾನುವಾರ ನೀವು ಫೋನ್ ಮಾಡಿ. ಅಷ್ಟೊಂದು ಏನಾದ್ರು ತಿಳ್ಕೊಂಡು ಹೇಳ್ತೀನಿ. ಇವಾಗಂತೂ ಈ ವಾರ ಅಂತೂ ಮದುವೆ ಆಗಲ್ಲ. ಒಳ್ಳೇದಾಗಲಿ ಮಮತಾ ಅವರೇ. ಓಕೆ ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಾನಿಕಾ ಅಂತ ಮ್ಯಾಮ್, ಮೈಸೂರಿಂದ. ಮೇಡಮ್ ಅವ್ರೆ, ಹೇಗಿದ್ದೀರಾ? ಓಕೆ, ಚೆನ್ನಾಗಿದ್ದೀನಿ ಗುರುಗಳೇ, ನೀವ್ ಹೇಗಿದ್ದೀರಿ? ನಾನು ತುಂಬ ನೀವು 8ನೇ ತಾರೀಕು 23ನೇ ತಾರೀಕಾ? 8ನೇ ತಾರೀಕು ಗುರುಜಿ. ಹೆಂಗೆ ನೆನಪಿದೆ ನೋಡಿ ನನಗೆ. ನೀವು ಬರೀ ಕನ್ಫ್ಯೂಸ್ ಮಾಡ್ಕೊಂತೀರಾ. 23/8 ನಿಮ್ದೇನೋ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರೆ 3/5 ಬರುತ್ತಾ? 5 and 3 ಕಾಂಬಿನೇಷನ್. ಅದಕ್ಕೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಂಗೆ ಅಡ್ಜಸ್ಟ್ ಆಗಿತ್ತು ಮೇಡಮ್ ಅವರೇ. ನಿಮ್ಮ ಬಾಡಿ 8 ಕಾಣುತ್ತೆ, 5 ಕಾಣುತ್ತೆ. ಏನು ಹೇಳಿ? ಹೌದು ಹೌದು, ನೀವ್ ಅಲ್ಲಿ ಕ್ಲಾಸಿಗೆ ಬಂದಾಗೆ ಹೇಳಿದ್ರಿ. ಹೌದೌದು. ನಿಮ್ಮದು ಯಾಕೆಂದರೆ ನಿಮಗೆ ಗಂಡನ ಮನೆ ಮೇಲೆ ಅಷ್ಟೇ ಪ್ರೀತಿ, ಅಪ್ಪನ ಮನೆ ಮೇಲೆ ಅಷ್ಟೇ ಪ್ರೀತಿ. ಒಬ್ಬೊಬ್ರು 50-50 ಇರ್ತಾರೆ, ನೀವು ಆಗಲ್ಲ, ಫುಲ್ ಇದ್ದೀರಾ. ಹೌದು, ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಗುರುಗಳೇ. ಇದೇ ಡೇಟ್ ಅಲ್ಲಿ ಹುಟ್ಟಿದೀರಾ ಅಂತ ಹೇಳಿದ್ರಿ ನಾ ಕ್ಲಾಸಿಗೆ ಬಂದಾಗ. ಮುಂಚೆ ಆ ಥರ ಕ್ರೇಜ್ ನನಗೆ. ಎದುರುಗಡೆ ಬಂದು ನಿಂತ್ಕೊಬಿಟ್ರೆ ಅವ್ರು ಡೇಟ್ ಆಫ್ ಬರ್ತ್ ಹೇಳ್ಬಿಡುವೆ ನನಗೆ. ಅದು ಈ ಚಿಕ್ಕ ನನ್ನ ಆಟ ಓಡಿಸ್ಬೇಕು ಹಂಗೆ ಹೇಳುವೆ. ಮಾಡಿದ್ರಿ, ಹಣೆ ನೋಡ್ಬಿಟ್ಟು ಹೇಳಿದ್ರಿ. ಸ್ವಲ್ಪ ಇದಿತ್ತು ಜಾಸ್ತಿ ಹಣೆ ಅಂತ. ಹೌದೌದು. ಅಂತ ಇನ್ನು ಈ ವರ್ಷದಿಂದ ಮುಂದಿನ ಮುಂದಿನ ವರ್ಷ ಆಗ ಅನಾಹುತ ನಂಬರಲ್ಲಿ ಹೇಳಲ್ಲ ಮೇಡಮ್ ಅವರೇ. ಹೇಳಿದಿರಲ್ಲ ಅಲೆ ಮುಂದಿನ ವರ್ಷದ್ದು. ಅದನ್ನು ಹೇಳಿದ್ದೀನಿ ಹಂತವಾಗಿ ಹೆಂಗೆ ಹೇಳಬೇಕು. ಇವಾಗ ನಾನು 9ನೇ ತಾರೀಕು ಸರಿ ಇಲ್ಲ, ಈ ವರ್ಷ ಗಣಪತಿ ಹಬ್ಬ ಸರಿ ಇಲ್ಲ, ತಲೆ ಬೋಳ್ಸಿ ಅಂತ ಹೇಳ್ತಾ ಇದ್ದೆ. ಏನೇಳೆ? ಹೌದೌದು. ಆಮೇಲೆ ಎಲ್ಲರೂ ಕೂಡ ಪಿತೃಪಕ್ಷ ಬಂದ್ರು ಕೂಡ ಗಣಪತಿ ಇಟ್ಕೊಂಡು ಮಜಾ ತಗತ್ತವ್ರೆ ಜನ, ದುಡ್ಡು ಎತ್ಕೊಬಿಟ್ಟು. ಆಯ್ತು ನೋಡಿ, ರೋಡ್ ಆಕ್ಸಿಡೆಂಟ್ ಅದು ಇದು ಗಲಾಟಿ, ಮದ್ದೂರಲ್ಲಿ ದೊಡ್ಡ ಗಲಾಟಿ. ಅದನ್ನೇ ಏನು ಅನಿಸುತ್ತೆ ಮೇಡಮ್ ಅವರೇ? 9ನೇ ತಿಂಗಳು ಸರಿ ಇಲ್ಲ, ದರಿದ್ರ ತಿಂಗಳು. ಈ ವರ್ಷ 9ನೇ ತಿಂಗಳು ಕರಿ ಮಾರಿ ಹಬ್ಬ, ಒಂದಲ್ಲ ಒಂದು ಅನಾಹುತ ಆಗುತ್ತೆ. 9ನೇ ತಿಂಗಳು 9ನೇ ತಾರೀಕು ನೇಪಾಳದಲ್ಲಿ ಬಟ್ಟೆ ಬಿಚ್ಚಿ ಹೊಡೆದ್ರು ಮಿನಿಸ್ಟರ್ಗಳಿಗೆಲ್ಲ. ಒಂದ್ಸತಿ ನೀವ್ ಹೇಳಿದ್ರೆ ಅದೊಂಥರ ಇದು ಬಾಂಡ್ ಪೇಪರ್ ತರ ರಿಜಿಸ್ಟರ್ ಆಗೋಗ್ಬಿಡುತ್ತೆ. ಅದನ್ನ ಯಾರು ಏನ್ ಮಾಡಿದ್ರು ಚೇಂಜ್ ಮಾಡಕ್ ಆಗಲ್ಲ. ಅದು ಹೇಳಾದ್ಮೇಲೆ ಬೇರೆ ತರ ಹೇಳ್ತಾರ ಅಷ್ಟೇ. ಹಂಗೆ ಹಿಂಗೆ 9 ಬರುತ್ತೆ, 27 ಬರುತ್ತೆ, ಹಂಗೆ ಹಿಂಗಿಂತ ಬೇರೆ ಕಾಪಿ ಮಾಡ್ತಾರೆ. ಬಟ್ ನೀವ್ ಹೇಳೋದು ಸತ್ಯ. ಯಾಕೆ ಮೇಡಮ್ ಅಷ್ಟು ಸತ್ಯ ಅಂತೇಳಿ ನಂಗೆ ನಿಜವಾಗ್ಲೂ ಕೂಡ ನಾನು ಅದೇನೋ ಗೊತ್ತಿಲ್ಲ, ನೆನ್ನೆ ಚೆನ್ನೈಯಲ್ಲಿ ಮುಂದಿನ ವರ್ಷ ಹೇಳ್ಬಾರ್ದು ಅನ್ನಿಸ್ತು. ಹೇಳಲ್ಲ ನಾನು, ಮುಂದಿನ ವರ್ಷದಿಂದ ನಾನು ಹೇಳಲ್ಲ. ಜನ ಜ್ಯೋತಿಷ ಹೇಳಿದ್ರೆ ಅವ್ರ ರಾಶಿಗೆ ಅವ್ರನ್ನ ಡೇಟ್ ಆಫ್ ಬರ್ತಿಗೆ ಹೇಳ್ತೀನಿ, ಪ್ರಕೃತಿಗೆಲ್ಲ ಹೇಳಕ್ ಹೋಗಲ್ಲ. ಹೇಳಿ ಗುರುಜಿ, ನಮಗೆಲ್ಲ ಹೆಲ್ಪ್ ಆಗುತ್ತಲ್ಲ ಎಲ್ಲಾರ್ಗುನು. ಏನಾಯ್ತು, ಇಷ್ಟು ವರ್ಷ ಹೇಳಿದ್ದೀನಿ. ಒಂದು ಸರ್ಕಾರಗಳು ಏನೇನಕ್ಕೆ ಅವಾರ್ಡ್ ಕೊಡ್ತಾರೆ, ಸತ್ತಿರೋರ್ಗೆಲ್ಲ ಕೊಡ್ತಾರೆ. ಇದ್ದಾಗ ನಾವು ಇಷ್ಟು ಕಷ್ಟಪಡ್ತಾಯಿದ್ವಿ. ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳ್ದವನೇ ನಾನೇನೆ. ಅಲ್ಲೋ ಮೇಡಮ್ ಅವರೇ, ಪುಕ್ಷಟ ಹೇಳಿದೆ ಅವತ್ತು. ಈ ಸಲ RCB ಕಪ್ ಗೆದ್ರು ಅಷ್ಟೇ, ಕಿರಿಕಾಗುತ್ತೆ, ಬಟ್ಟೆ ನಂಬರ್ ಯೂಸ್ ಮಾಡಬೇಡಿ ಅಂತ ಹೇಳಿದೆ. ಯಾರಿಗೆ ಹೇಳೋಣ? ಕೆಂಪು ಬಣ್ಣ ಡೇಂಜರ್. ಶನಿವಾರ 2020 ಮ್ಯಾಚ್ ಬಂದ್ರೆ ಕಪ್ ಗೆಲ್ತಾರೆ ಅಂತ ಹೇಳಿದೆ. ಶನಿವಾರಲೇ ಬಂದು ಗೆದ್ರು. ಎಷ್ಟು ಹೇಳಿದ್ದೀವಿ? ಗೆದ್ರು ಏನು ನೆಮ್ಮದಿ ಇಲ್ದಂಗ ಆಯ್ತಲ್ಲ. ಅದೇ ನಿಮ್ಗೇನು ಅನ್ಸುತ್ತೆ ಮೇಡಮ್ ಅವರೇ? ಈ ಗಣೇಶನ ಹಬ್ಬಕ್ಕೆ ತಲೆ ಬೋಳಿಸ್ಬೇಕು, ನಾನು ಬೋಳಿಸಿದ್ದೀನಿ, ಈ ಸರಿ ಬಂದಿಲ್ಲ ಅಂತ ಹೇಳಿದಾಗ ಏನು ಅನಿಸ್ತು? ಅರ್ಥ ಆಗಿಲ್ಲ ಗುರುಜಿ, ಹೊಸದಾಗಿ ಕಾನ್ಸೆಪ್ಟ್ ತಂದಿದ್ದೀರಾ, ಅದೇನಂತ ಗೊತ್ತಾಗಿಲ್ಲ. ಗಣಪತಿ ಹಬ್ಬದ ದಿವಸ ಈ ಸರಿ ಗಣಪತಿ ಹಬ್ಬಕ್ಕೆ ಸರಿ ಬಂದಿಲ್ಲ, ಎಲ್ಲರೂ ಗಣಪತಿ ಯಾರು ಇಡ್ತೀರೋ ಅವ್ರು ತಲೆ ಬೋಳಿಸ್ಬೇಕು ಗಣಪತಿಗೆ ಅಂತ ಹೇಳಿದ್ದೆ. ಹೌದೌದು, ನೀವು ಮಾಡಿಸಿದ್ರಲ್ಲ. ನಾನು ಗಣಪತಿ ಎಷ್ಟು ಹೇಳ್ಬಿಟ್ಟೆ ಮಾಡಿಸ್ದೆ. ಹೌದು, ಮಾಡಿಸಿದ್ರಿ. ಇವಾಗ ನೋಡಿ, ಇವಾಗ ತಲೆನೇ ಕೊಡ್ಬೇಕಾಯ್ತೆ ಗಣಪತಿಗೋಸ್ಕರ. ಏನೇಳಿ, ಪಿತೃಪಕ್ಷ ಆದ್ಮೇಲೆ ಗಣಪತಿ ಇಡೋನ್ಗೆ ಬಿಡೋದು ಇದೆಲ್ಲ ತಪ್ಪಲ್ವಾ? ಹೌದೌದು. ಏನೇಳಿ, ಗಣಪತಿ ತಾವ್ದು ಪಿತೃಪಕ್ಷದಲ್ಲಿ ಕ್ಯಾರಿಗೆ ಬಿಟ್ರೆ ಬಿಡ್ತಾನ ಅವನು. ಅದೇ ಕರೆಕ್ಟ್ ಅಲ್ವಾ ಹೇಳಿ? ಇರುತ್ತೆ. ಹೌದು, ನಿಜ ಗುರು. ಯಾರಿಗೂ ಹೇಳೋರಿಲ್ಲ ರೀ, ಯಾರಿಗೂ ಹೇಳೋರ್ ಕೇಳೋರಿಲ್ಲ. ದುಡ್ಡು ಅನ್ನೋದು ಮದ ಅಲ್ವಾ? ಅದು ಹೇಳಿದ್ರೆ ಹಿಂದಿ ಪುರಾಣ ಅದು ಇದು ಅಂತ ಇದ್ ಮಾಡ್ತಾರೆ. ಬದ್ನೆಕಾಯಿ ಬರುತ್ತೆ ಬರ್ರಿ, ಬದ್ನೆಕಾಯಿ ಅವೆಲ್ಲ ಲೆಕ್ಕನೇ ಇಲ್ಲ. ಸಬ್ಜೆಕ್ಟ್ ಮುಂದೆ ಅವೆಲ್ಲ ಲೆಕ್ಕನೇ ಇಲ್ಲ. ಮೇಡಮ್ ಅವರೇ, ಒಂದೊಂದು ಮಾಸ್ಟರ್ ಪೀಸ್ ಆರ್ಯವರ್ಧನ್ ದೇವ್ರ ಜನ್ಮ ಕೊಟ್ಟವನೇ. ಇದಕ್ಕೆ ತೇಗಿದ್ದೀನಿ, ನೀವು ಮಹಾರಾಜಿಗೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಕ್ಲಾಸ್ ಮಾಡಿದ್ದೀನಿ,
ಎಷ್ಟು ನೋವು ನಿಮಗೆ. ನನ್ನ ಕ್ಲಾಸ್ ನೀವೆಲ್ಲ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ. ಏನು ಹೇಳಿ, ನೀವು ಪಾಪ ಮೈಸೂರಿಂದ ಬಂದಿದ್ದು ಕ್ಲಾಸ್ ಅಟೆಂಡ್ ಮಾಡಿದ್ರಾ, ತಾಯಿ ಮನೆ ತುಮಕೂರಿಂದ ಬಂದು ಅಟೆಂಡ್ ಮಾಡಿದ್ರೆ, ತುಮಕೂರು ತಾಯಿ ಊರು. 6 ತಿಂಗಳು ಮಗು ಬಿಟ್ಟು ಬಂದಿರೋದು ಗುರುಜಿ ನನ್ನ ಕ್ಲಾಸ್ಗೆ. ಅಮ್ಮ ನೋಡ್ಕೊತಾ ಇದ್ರು, ಬಂದು ಕ್ಲಾಸ್ ಅಟೆಂಡ್ ಮಾಡಿ ಹೋಗ್ತಾ ಇದ್ದೆ. ಮತ್ತು ಇಷ್ಟೆಲ್ಲ ಕಷ್ಟಪಟ್ಟು ಕಲ್ತಿದ್ರು. ಆಮೇಲೆ ಈ ಪ್ರಪಂಚದಲ್ಲಿ ನಾನು ಯಾವುದನ್ನು ಸುಳ್ಳಿನ ಜ್ಯೋತಿಷನ ಜನಗಳಿಗೆ ಪಾಠ ಮಾಡಿಲ್ಲ. ಮತ್ತು ಬೇರೆ ಪರಿಹಾರ, ಆ ಪೂಜೆ ಈ ಪೂಜೆ ಅಂತ ಹೇಳಿದ್ರು. ಗ್ರಹಗಳು ದೇವ್ರನ್ನೂ ಕೂಡ ಬಿಡಲ್ಲ ಅಂದರೆ ಇಡೀ ವರ್ಲ್ಡಲ್ಲಿ ನಾನು ಒಬ್ಬನೇ ಮೇಡಮನ್ನು ಒಂದು ಹೊಸ ಕಾಯಿಲೆ ಬರುತ್ತೆ, ರೋಡ್ ಸಾಯ್ತಿಲ್ಲ, ದೇವಸ್ಥಾನ ಬಾಗ್ಲಾಗ್ತದೆ, ಬಾಗ್ಲಾಕ್ಕಿಂತ ಮುಂಚೆ ಹೇಳಿದೆ. ಆಮೇಲೆ ಎಲ್ಲ ಜ್ಯೋತಿಷನು ನಾನು ಹೇಳಿದೆ ಏಯ್ ಅವ್ರು ನೆಟ್ಟಿಗೆ ಎದುರುಗಡೆ ಒಬ್ಬನ ವ್ಯಕ್ತಿನ ನೋಡ್ಬಿಟ್ಟು ನೆಟ್ಟು ಮಾತಾಡೋಕ್ಕೆ ಬರೋಕ್ಕಲ್ಲ ಅಂಥ ಜ್ಯೋತಿಷರು ತುಂಬ ಜನ ಇದ್ದಾರೆ. ಏನು ಹೇಳಿ. ಹೌದೌದೌದು. ಇಲ್ಲಿ ನಾನು ನೋಡಿದ್ದೀನಿ ಮೇಡಮರೇ, ವಿದ್ಯೆ ಬೇರೆ ಜ್ಞಾನ ಬೇರೆ. ಏನು ಹೇಳಿ, ಜ್ಞಾನದಿಂದ ವಿದ್ಯೆ ಬಂದಿದೆ, ವಿದ್ಯೆಯಿಂದ ಜ್ಞಾನ ಬರೋಕ್ಕಲ್ಲ. ಹೌದೌದೌದು ಸತ್ಯ ಗುರುಜಿ. ವಿದ್ಯೆ ಏನಾದ್ರು ಗೊತ್ತಾ, ಎಲ್ಲರೂ ಜ್ಯೋತಿಷ ಕಲ್ತ್ಕೊಂಡ್ಬಿಡ್ತಾರೆ. ಗುರು ಬುಧ ಶುಕ್ರ, ಶನಿಗೆ ಗುರು ಆಗಲ್ಲ, ಗುರು ಬುಧ ಆಗಲ್ಲ. ಎದುರುಗಡೆ ಇದ್ದಾಗ ಅವ್ನು ಜಾತಕ ಹೇಳಿದ್ರೆ ಯಾವಕ್ಕೂ ಹೇಳಕ್ಕೆ ಬರಲ್ಲ. ಮುಗಿದು ಒಂದೇ ಕತೆ. ನೀವು ಕುಕ್ಕೆಗೆ ಹೋಗಿ ನಿಮಗೆ ಮಗು ಆಗುತ್ತೆ, ಮನೆ ತಗೊಂಡಿಲ್ವ ಕುಕ್ಕೆಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮುಳುಗಿಬಿಡಿ, ನಿಮ್ದೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಿಮ್ಮ ಮಗ ಓದಕ್ಕೆ ಬರೋಕ್ಕಲ್ಲ, ಶೃಂಗೇರಿಗೆ ಹೋಗ್ಬಿಡಿ. ಶಾರದಾ ಅಂತ ಹೆಸರಿಟ್ಟಿರ್ತಾರೆ, ಒಬ್ಬರು ಶಾರದಾನವ್ರು IAS ಆಫೀಸರ್, IPS ಆಫೀಸರ್ ಒಬ್ರು ಬಂದಿಲ್ಲಪ್ಪ. ಏನಡೆ ಹೌದೌದು, ದೇವ್ರ ಹೆಸರು ಇರೋರು ಯಾರು ಬಂದಿಲ್ಲ. ಒಂದು DC ಬಂದಿಲ್ಲಪ್ಪ. ಶಾರದಾ ಅಂತ ಹೆಸರು ಒಂದು DC ತೋರಿಸಿ ನೋಡೋಣ. ಬರೀ ಟೀಚರ್ಗೆ ಮುಗ್ದೋಗ್ಯಾರ, ಪೋಸ್ಟ್ ಮ್ಯಾನು ಟೀಚರ್ ಕೆಲಸಕ್ಕೆ ಮುಗ್ದೋದ್ರು. ಯಾರು ಬಂದಿಲ್ಲ ಗುರುಜಿ ಆತರ. ಹೇಳಿ, ಒಂದು ಶಾರದಾನ ಒಂದು ಗೌರವ ಇರೋರು ಯಾರೇ ಆಗಲಿ, ಒಂದು ಸೈಂಟಿಸ್ಟ್ ಬಾಂಬ್ ಕಂಡಿಡಿಲ್ಲ, ವಿದ್ಯೆ ಎಲ್ಲಿ ಕಂಡಿಡಿದವ್ರೆ? ಯಾರು ಇಲ್ಲ. ಆ ನೇಮ್ಗಳೆಲ್ಲ ಚೆನ್ನಾಗಿರೋ ನೇಮ್ಗಳಲ್ಲಿ ಇರೋರೆ ಸಾಧನೆ ಮಾಡಿರೋದು ಅಲ್ವಾ? ಹೌದು ಹೌದು. ಓಕೆ, ನೀವು ಫೋನ್ ಮಾಡಿರೋದು ಏನು ವಿಷಯ ಬಿಡಿ, ನಮ್ದೇನೋ ಇರುತ್ತೆ. ನಮಗೂ ಹೇಳಿ ಬೇಜಾರಾಗಿ ಹೋಗಿದೆ. ಇವಾಗ ಹೆಂಗ ನೀವು ಸಿಕ್ಕಿದ್ರೆ ಮಾತಾಡ್ತೀವಿ, ಒಂದು ಸಮಾಧಾನ ಆಯ್ತು. ಏನು ಹೇಳ್ಬೇಕು ಯಾರಿಗೆ? ನಮ್ ಮಗುದ್ ಕೇಳ್ಬೇಕಿದ್ ಗುರುಜಿ, ಒಂದ್ಸತಿ ಹೇಳ್ಬಿಡಿ. ವಿದ್ಯಾಭ್ಯಾಸದ ಬಗ್ಗೆ ಮಾತ್ರ ಹೇಳ್ಬಿಡಿ, ಇನ್ನೇನು ಕೇಳಲ್ಲ ನಾನು. ಓಕೆ, ಒಂದು ಒಳ್ಳೆ ಹಾಡು ಹೇಳಿ. ನಿಮ್ಮ ಮಗು ನಕ್ಷತ್ರ ಡೇಟ್ ಹೇಳಿ. ಮಕರ ರಾಶಿ, ಶ್ರವಣ ನಕ್ಷತ್ರ, 24ನೇ ತಾರೀಕು ಹುಟ್ಟಿರೋದು. ಒಳ್ಳೆ ಡೇಟು, ಒಳ್ಳೆ ರಾಶಿ. 24 ಡೇಟ್ ಹಾಕೊಳ್ಳಿ ಗುರುಜಿ, ಹೇಳ್ತೀನಿ ಆಮೇಲೆ. ಒಂದು ಒಳ್ಳೆ ಹಾಡು ಹೇಳಿ, ನಾನು ಹೇಳ್ಬಿಡ್ತೀನಿ. ನಂಗೆ ಈ ನಡುವೆ ಆ ಟ್ರಾಕಲ್ಲಿ ಇದ್ದೀನಿ. ಹಾಡು ಯಾವುದು ಬರಲ್ಲ ಗುರುಗಳೇ ನನಗೆ. ಯಾವ್ದಾರು ಹೇಳಿ, ನಿಮ್ಗೆ ಇಷ್ಟ ಬಂದಿದೆ ಹೇಳಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಹೇಳಿ ಗುರುಗಳೇ. ನೋಡಿ, ಆ ನಕ್ಷರ ಹೇಳಿದ್ರಿ, ಮಗಳು ಎತ್ಬಿಟ್ಟು ಒಂದು ಹಾಡು ಹೇಳಲ್ಲ ಅಂದ್ರೆ ಹೆಂಗೆ? ನೀವು ಹಾಯಾಗಿ ಕುಳಿತಿರು ನೀನು ಮಹಾರಾಣಿ ಹಾಗೆ ಅಲ್ವಾ, ಮಾಗ್ ನಿಲ್ಸಿರಲ್ವಾ? ನಿಮ್ಮ ಮಗಳಿಗೆ ಭಾಳ ವಿಶೇಷವಾಗಿ ಮೇಷರಾಶಿ ಕೃತಿಕ ನಕ್ಷತ್ರದ ಬಗ್ಗೆ ಹಾಡನ್ನ ಸ್ಟಾರ್ಟ್ ಮಾಡಿದ್ರಿ. ಮೇಷರಾಶಿ ಕೃತಿಕ ನಕ್ಷತ್ರ ಮಾಡಿದ್ರಿ, ಮಾಗ ಎಂಡ್ ಮಾಡಿದ್ರಿ. ಅಂದರೆ ಮಹಾರಾಣಿಯಾಗಿ ಅಂತ ಮಾಗೆ ನಿಲ್ಸಿರಲ್ವಾ? ಹೌದು. ಮಾನ ಬಂದು ಸಿಂಹರಾಶಿ ಮಕ ನಕ್ಷತ್ರ ನಿಲ್ಲಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಮಗಳಿಗೆ ಓದಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳುತ್ತೆ. ಇಲ್ಲ ನಿಮ್ಮಲ್ಲಿ ಯಾರಿಗಾರು ಗೌರ್ಮೆಂಟ್ ಆಸೆ ಇರುತ್ತೆ? ಯಾರಿಗಿತ್ತು ನಿಮ್ಮ ಫ್ಯಾಮಿಲಿಯಲ್ಲಿ? ನನಗೆ ಇತ್ತು. ಅದನ್ನು ಹೇಳ್ತೈತೆ ನೋಡಿ. ಮೇಷರಾಶಿ ಅಂದರೆ ಕುಜಗ್ರಹ, ಸಿಂಹರಾಶಿ ಅಂದರೆ ಸೂರ್ಯಗ್ರಹ. ಇಬ್ರಿಗೂ ಕೂಡ ಇದ್ರೆ ಗೌರ್ಮೆಂಟ್ ಕೆಲಸ ಹೇಳುತ್ತೆ. ಕುಜ ಸ್ಟ್ರಾಂಗ್ ಐತೆ ಗುರುಜಿ. ಯಾರಿಗೆ? ಉಚ್ಚ ಕುಜ ಅವಳಿಗೆ. ಅದಕ್ಕೆ ಹೇಳ್ತೈತೆ, ನೀವು ಕುಜನ ರಾಶಿಯಿಂದಲೇ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಪಂಚಮ ಸ್ಥಾನವನ್ನು ಆಡಿದ್ರೆ, ಒಂದು ಮೇಷರಾಶಿ ಮೊದಲನೇ ಮನೆ ಆಗುತ್ತೆ, ವೃಷಭ ರಾಶಿ 2ನೇ ಮನೆ, ಮಿಥುನ 3ನೇ ಮನೆ, ಕಟಕ 4ನೇ ಮನೆ, ಸಿಂಹ 5ನೇ ಮನೆ. ಆದರೆ ಪೂರ್ಯ ಪುಣ್ಯ ಸ್ಥಾನ ಎಜುಕೇಷನ್ 5ನೇ ಮನೆ. ಓದು, ಪಿತ್ರಾಯಿತ ಋಣ ಮತ್ತು ಪೂರ್ವಜನ್ಮದಲ್ಲಿ ಏನಾಗಿದ್ರು ಅಂತ ಹೇಳುತ್ತೆ. ಹಾಗಾಗಿ ನಿಮ್ಮ ಮಗಳು ಒಂಥರ ಗೌರ್ಮೆಂಟ್ ಥರ ರೂಲ್ಸ್ ಮಾಡ್ತಾಳೆ, ಈಗಲೇ ಬುಸ್ಸು ಅಂತಿರ್ತಾಳೆ. ಗುರುಜಿ, ನೀವೊಂದು ಡೇಟ್ ಕೊಟ್ಟಿದ್ರಿ ಗೊತ್ತಾ? ಅವಾಗ ವರಮಹಾಲಕ್ಷ್ಮಿ ಹಬ್ಬ ಹೇಳಿದ್ರಲ್ಲ 2018ರಲ್ಲಿ, ಮಾಡಿ ಇದೇ ಟೈಮಲ್ಲಿ ಮಾಡಿ ಅಂತ. ಅದೇ ಟೈಮಲ್ಲಿ ನಂದು ಡೆಲಿವರಿ ಮಾಡಿಸ್ಕೊಂಡಿದ್ದು 8:30 ಟೈಮು. ಉಚ್ಚ ಕುಜ ಎಲ್ಲ ಗ್ರಹನೂ ಚೆನ್ನಾಗಿತ್ತು ಅವಾಗ. ಒಳ್ಳೇದೇ ನೋಡಿ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಸರಿಲ್ಲ, ನಾನು ಅದಕ್ಕೆ ಮುಹೂರ್ತನೇ ಕೊಡೋಕ್ಕಲ್ಲಂತೆ ಫ್ರೀಯಾಗೂ ಕೊಟ್ಟೆ. ಅವತ್ತು ಚೆನ್ನಾಗಿರಲ್ಲ. ಮೊದಲನೇ ದಿವಸ ಮಾಡಿದವ್ರು ಫಸ್ಟ್ನೇ 8ನೇ ತಾರೀಕು ಮಾಡಿದಾರಲ್ಲ, ಇವರು ದರ್ಶನ್ ವಯಸ್ ಮಾಡಿದ್ರಲ್ಲ ಗುರುಜಿ, ಮಾಮೂಲಿ 8ನೇ ತಾರೀಕೇನೆ. ನೋಡಿ ಅವ್ರಿಗೆ ಎಂತ ಸಮಸ್ಯೆ ಆಯ್ತು. ಅವತ್ತು ನಾನು ಹೇಳ್ದಾಗ್ಲೂ ಕ್ವಶನೇ ಅವ್ರಿಗೆ, ಹಂಗಲ್ಲ, ಅದು ಇನ್ನೂ ಪ್ರಾಬ್ಲಮ್ ಇದೆ ಬಿಡಿ, ನಮ್ಗೆ ಯಾಕೆ ಬೇಕು ದೊಡ್ಡ ಸುದ್ದಿ. ಅವ್ರೇನು ನಮ್ಮ ಹತ್ರ ಕೇಳಿದ್ರೆ ಪುಕ್ಷಟೆ ಫೋನಲ್ಲಿ ಕೇಳ್ತಾರೆ. ಇದ್ರಲ್ಲಿ ಹಾಕಿದ್ರು FB-ಲಿ, ನಾನು ಅನ್ಕೊಂಡೆ ಇವ್ರು ಅವ್ರ ಫಾಲೋವರ್ ಅಲ್ವಾ, ಏನಕ್ಕೆ ಇವತ್ತು ಮಾಡವ್ರೆ ಅಂತ ನಾನು ಅನ್ಕೊಂಡೆ. ಎಲ್ಲ ಹೆಂಗ್ ಗೊತ್ತಾ, ನಮ್ಮನ್ನೆಲ್ಲ ಫೋನಲ್ಲಿ ಕೇಳ್ತಾರೆ, ಬೇರೆ ಕಡೆ ಮುಂಡ ಮಚ್ಕೊ ಬರ್ತಾರೆ. ಏನೇಳೆ ಅಲ್ಲ, ಹಂಗ್ ಫಾಲೋ ಮಾಡೋದಾದ್ರೆ ಅವತ್ ನೀವ್ ಹೇಳೇ ಇರ್ಲಿಲ್ಲ 8ನೇ ತಾರೀಕೆ ಸರಿ ಇಲ್ಲ ಅಂದಿದ್ರಲ್ಲ, ಅವತ್ತು ಮಾಡ್ಲಿ ಮೇಡಮ್ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯ್ತು ಈ ತರ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ರು ಅಂತ. ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಈ ಸರಿ ನಾನು ಯಾರಿಗೂ ದುಡ್ಡಿಗೆ ಮುಹೂರ್ತ ಕೊಡಕ್ ಹೋಗಲ್ಲ. ಏನೇಳೆ ಜನರಲ್ ಆಗಿ ಹೇಳ್ಬಿಟ್ರಲ್ಲ ಗುರುಜಿ, ನಾವು 15ಕ್ಕೆ ಮಾಡಿದ್ದು, ನೀವೆಲ್ಲ. ನಾನು ಯಾಕೆ ಜನರಲ್ ಆಗಿ ಹೇಳಿದ್ ಗೊತ್ತಾ? 15 ತಾರೀಕು ಮೀಡಿಯಂ ಆಗಿತ್ತು, ಅದಕ್ಕೆ ಹೇಳಿದೆ ನಾನು. ಫಸ್ಟ್ ಆ ನ್ಯೂಸ್ ಚಾನಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಮಂತವ್ರನ್ನ ಕರ್ಸವ್ರೆ ಪಾಪ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇಷ್ಟ ತರ ವಿಚಾರಗಳು ಹೇಳ್ತೀರಾ. ನೀವ್ ಅದ್ ಹೇಳ್ದಂಗಿದ್ರೆ ಎಷ್ಟು ದುಡ್ಡು ಮಾಡ್ಕೋಬೋದಿತ್ತು ನೀವು.
ಒಂದೇ ಒಂದು ಟೈಮಿಂಗ್ಸಿಗೆನೇನೆ ಆ ಚಾನಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಫಸ್ಟ್ ಆಫ್ ಆಲ್. ಇಲ್ಲ ನಮ್ಮ ಶಿವಸ್ವಾಮಿ ಸರ್ ನನ್ನನ್ನು ಬೆಳೆಸಿದ್ದು ಶಿವಸ್ವಾಮಿ ಸಾರು ಮೇಡಮ್ ಅವರೇ. ಆಂಕರು ಸರ್ ಅವತ್ತು ತುಂಬಾ ಫೋರ್ಸ್ ಮಾಡಿದ್ರು ನಿಮ್ಮನ್ನ, ಹೇಳಿ ಟೈಮಿಂಗ್ಸ್ ಹೇಳಿ ಗುರುಜಿ ಅಂತ. ಆಂಕರ್ ಪಾಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿ ಟೈಮ್ ಆಗ್ತಾ ಇದೆ, ಅವ್ರು ನಿಮಗೆ ಟೈಮ್ ಕೇಳ್ತಾನೆ ಇದಾರೆ ಮುಹೂರ್ತ ಯಾವಾಗ ಅಂತ. ನೀವ್ ಯಾವತ್ತೂ ಹೇಳಿರ್ಲಿಲ್ಲ ಹಂಗೆ ಚಾನಲ್ ಅಲ್ಲಿ. ಓಕೆ, ಇವತ್ತು ಇಂಡಿಯಾ ಪಾಕಿಸ್ತಾನ ಇದೆ, ಯಾರು ಗೆಲ್ತಾರೆ ಹೇಳಿ? ಇಂಡಿಯಾ ಗುರುಜಿ, ನಾವು ಇಂಡಿಯಾದಲ್ಲೂ ಆಬ್ವಿಯಸ್ಲಿ ಇಂಡಿಯಾಕ್ಕೆ ಸಪೋರ್ಟ್ ಮಾಡ್ತೀವಿ. ಓಕೆ ಹೇಳಿ, ಜಿಂಗ ಲಕ 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 ಇಂಡಿಯಾ ಗೆಲ್ಲುತ್ತೆ ಅಂತ ಹೇಳಿ ನೋಡೋಣ. ಜಿಂಗ ಲಕ 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 ಇಂಡಿಯಾ ಗೆಲ್ಲುತ್ತೆ.